ಕಳೆದ ವರ್ಷ ಏಪ್ರಿಲ್ 17ನೇ ತಾರೀಕು 2023 ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಂಥ ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿ ಸೇರಿದ್ದಾರೆ. 9 ತಿಂಗಳ ಅವಧಿಯಲ್ಲಿ ನಿನ್ನೆ ಅಧಿಕೃತವಾಗಿ ಸೇರಿದ್ದಾರೆ. ಈಗ ಅವರು ಪ್ರೆಸ್ ಮೀಟ್, ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್, ಮತ್ತೆ ಬಿಜೆಪಿಗೆ ಮರಳುತ್ತಾರೆ ಅನ್ನುವಂಥ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡಿದ್ವಿ. ಇದೀಗ ಕೈ ತೊರೆದ ಬಳಿಕ ಮೊದಲ ರಿಯಾಕ್ಷನ್, ನಾವೇ ಕಟ್ಟಿದ ಮನೆಗೆ ವಾಪಸ್ ಬಂದಿದ್ದೇನೆ, ಯಾವುದೇ ರೀತಿಯ ಷರತ್ತು ಇಲ್ಲ, ಯಾವುದೇ ರೀತಿಯ ಸ್ಥಾನಮಾನ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅನ್ನೋದನ್ನು ಕೂಡ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕು, ಹಾಗಾಗಿ ಮತ್ತೆ ಬಿಜೆಪಿಗೆ ಬಂದಿದ್ದೇನೆ. ಆದರೆ ಅವರು ಬರುವಂಥ ವಿಚಾರವನ್ನು ಈ ಮೊದಲೇ ರಿಪಬ್ಲಿಕ್ ಕನ್ನಡದಲ್ಲಿ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ನನ್ನನ್ನು ಅನೇಕರು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಹಾವೇರಿಯಿಂದ ಲೋಕಸಭಾ ಟಿಕೆಟ್ ನೀಡುವಂಥ ಸಾಧ್ಯತೆ ಕೂಡ ಇದೆ ಜಗದೀಶ್ ಶೆಟ್ಟರ್ ಅವರಿಗೆ. ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಅವರ ಸಂಧಾನದಿಂದ ಇದಾಗಿದೆ. ಜಗದೀಶ್ ಶೆಟ್ಟರ್ ಅವರನ್ನು ರಿಪಬ್ಲಿಕ್ ಕನ್ನಡ ಮಾತನಾಡಿಸಿದೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದರ ಭಾಗವಾಗಿ ಈಗ ಮತ್ತೆ ಮರಳಿ ಗೂಡಿಗೆ ಜಗದೀಶ್ ಶೆಟ್ಟರ್ ಅವರು ಬಂದಿರತಕ್ಕಂಥದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ವಾಪಸ್ ಬರ್ತಾ ಇದ್ದೀರಿ? ಇಲ್ಲ, ನಾವು ಕಟ್ಟಿದಂಥ ಮನೆ ಇದು, ಮತ್ತೆ ಮನೆಗೆ ವಾಪಸ್ ಬಂದಿದ್ದರಿಂದ ಭಾಳ ಸಂತೋಷ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಡೀ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಅದರಲ್ಲಿ ಗ್ರಾಸ್ರೂಟ್ ಲೆವೆಲ್ ಕಾರ್ಯಕರ್ತರು, ಡಿಸ್ಟಿಕ್ನಲ್ಲಿನಂಥ ಲೀಡರ್ಸು ನಿನ್ನೆಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಫೋನ್ ಮಾಡ್ತಾಯಿದ್ದಾರೆ. ಫೋನ್ ಮಾಡಿ ಎಲ್ಲರೂ ನಂಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನೀವು ಮತ್ತೆ ಮನೆಗೆ ವಾಪಸ್ ಬಂದಿದ್ದು ಭಾಳ ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ರಾಜಕೀಯವಾಗಿ ಚರ್ಚೆ. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ನಿನ್ನೆ ರಾಷ್ಟ್ರೀಯ ವರಿಷ್ಠರಾದಂಥ ಅಮಿತ್ ಶಾ ಅವರು, ನಡ್ಡಾಜಿ ಅವರಿಗೆ ನಾನು ಭೇಟಿಯಾದಾಗ ನಾನು ಯಾವುದೇ ರೀತಿ ಷರತ್ತುಗಳನ್ನು ಇಟ್ಟಿಲ್ಲ, ಮತ್ತು ಯಾವುದೇ ರೀತಿ ಕಂಡೀಷನ್ಸು ಇಂಥದ್ದಾಗಬೇಕು ಅನ್ನುವಂಥದ್ದು ನಾನು ಹೇಳಿಲ್ಲ. ಅನ್ಕಂಡೀಷನಲ್ಲಾಗಿ ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಹೀಗಾಗಿ ಯಾವ ಸ್ಥಾನಮಾನ ಕೊಡ್ತಾರೆ ಮತ್ತೊಂದು ರಾಷ್ಟ್ರದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಕಳೆದ 9 ತಿಂಗಳಿಂದ ನಿಮಗೆ ಕಾಂಗ್ರೆಸ್ನಲ್ಲಿ ಆದಂಥ ಅನುಭವಗಳು ಹೇಗಿತ್ತು? ನಾಯಕರ ಒಡನಾಟ ಹೇಗಿತ್ತು? ನಾನು ನಿನ್ನೆನೂ ಹೇಳಿದ್ದೇನೆ, ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳು, ಅದರಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇರ್ಬೋದು, ರಾಜ್ಯದ ಅಧ್ಯಕ್ಷರಿರ್ಬೋದು, ಉಳಿದ ಎಲ್ಲ ನಾಯಕರು ಸಹಿತ ನನಗೆ ಗೌರವದಿಂದ ನಡ್ಕೊಂಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ನಡ್ಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಜಗದೀಶ್ ಶೆಟ್ಟರ್ ಅವರಿಗೆ ಮುಂದೆ ಪಕ್ಷದಲ್ಲಿ ಸ್ಥಾನಮಾನಗಳ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಏನಾದರೂ ಕಂಡೀಷನ್ಸ್ ಮೇಲೆ ಬಂದಿದ್ದೀರಾ ಅಂತ ವಾಪಸ್ಸು? ಇಲ್ಲ, ಯಾವುದೇ ಕಂಡೀಷನ್ಸು ಹಾಕಿಲ್ಲ. ಅದು ಹಿಂದೇನೋ ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿತ್ತು, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ನಿಮಗೇನು ಗೌರವ ಸಿಗಬೇಕು ಆ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಮತ್ತು ಬೇರೆ ಯಾವುದೇ ರೀತಿಯಂಥ ಕಂಡೀಷನ್ಸು ನಾನು ಅವ್ರ ಮೇಲೆ ಹೇರಿಲ್ಲ.